80 ಅಂಕ ತೆಗೆಯುವ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡೋದು ಎಲ್ಲಿ ಅಂದರೆ ಈ 1 ಅಂಕದ ಪ್ರಶ್ನೆ ಉತ್ತರಗಳು MCQ ಕ್ವಶನ್ ಆಗಿರ್ಬೋದು, 1 ಅಂಕದ ಪ್ರಶ್ನೆ ಉತ್ತರಗಳಾಗಿರ್ಬೋದು. ಬರ್ತವೆ ಬಿಡು, ಬರ್ತೀನಿ ಬಿಡು, ಈ ಬಿಡುಗಳ ಮಧ್ಯೆ 16 ಮಾರ್ಕ್ಸ್ ಬಿಟ್ಟು ಹೋದರೆ ಮುಗಿದೇ ಹೋಯ್ತು. ಅಲ್ಲಿ 66 ಅಥವಾ 64 ಆಗ ಆಗಂಗಿರಲಿ ಅಂತೇಳಿ ನಿಮಗಾಗಿ ಒಂದಿಷ್ಟು 1 ಅಂಕದ ಪ್ರಶ್ನೆ ಉತ್ತರಗಳು ತಂದಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಇವು ಮೇಲಿನ ಮೇಲೆ ಪುನರಾವರ್ತನೆ ಆಗ್ತಾ ಬಂದಿರುವಂಥವು. ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885. ಸ್ವರಾಜ್ಯ ಪಕ್ಷ ಸ್ಥಾಪಿಸಿದ ವರ್ಷ 1923. ಕ್ವಿಟ್ ಇಂಡಿಯಾ ಚಳವಳಿ ಆರಂಭ 1942. ಬಂಗಾಳ ವಿಭಜನೆ 1905. ಕರ್ನಾಟಕ ಎಂದು ಮರುನಾಮಕರಣ 1973. ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶವಾದುದು 1963. 1ನೇ ಮಹಾಯುದ್ಧ ಅಂತ್ಯಗೊಂಡ ವರ್ಷ 1919. 2ನೇ ಮಹಾಯುದ್ಧ ಪ್ರಾರಂಭವಾದ ವರ್ಷ 1939 ಸೆಪ್ಟೆಂಬರ್ 1. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪಿಸಿದ ವರ್ಷ 1978. ಈಗ ಪ್ರಮುಖ ಕಾಯ್ದೆಗಳು ನಮ್ಮ ಪರೀಕ್ಷೆಗೆ ಬರುವಂಥವು. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ 1955. ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ 1956. ವರದಕ್ಷಿಣೆ ನಿಷೇಧ ಕಾಯ್ದೆ 1961. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1976. ಸಮಾನ ವೇತನ ಕಾಯ್ದೆ 1976. ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986. ಬಾಲ ಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿ 1987. ಪ್ರಸವ ಪೂರ್ವ ಲಿಂಗ ಪರೀಕ್ಷಾ ಪ್ರತಿಬಂಧ ಕಾಯ್ದೆ 1994. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006. ಮಾಹಿತಿ ಹಕ್ಕು ಕಾಯ್ದೆ 2005. ಶಿಕ್ಷಣ ಹಕ್ಕು ಕಾಯ್ದೆ 2009. ಈಗ ಚಳುವಳಿಗಳನ್ನು ನೋಡೋದಾದರೆ ಅಪ್ಪಿಕೋ ಉತ್ತರ ಕನ್ನಡ ಜಿಲ್ಲೆ, ಚಿಪ್ಕೋ ಚಳವಳಿ ಸುಂದರ್ಲಾಲ್ ಭಗವಾನ್ ಉತ್ತರ ಪ್ರದೇಶ್, ನರ್ಮದಾ ಆಂದೋಲನ ಮೇಧಾ ಪಾಟ್ಕರ್ ಗುಜರಾತ್, ಕೈಗಾ ಶಿವರಾಮ್ ಕಾರಂತ್ ಕರ್ನಾಟಕ, ಮೌನ ಕಣಿವೆ ಕೇರಳ. ಮಾನವ ಕುಲ ತಾನೊಂದೇ ಒಲಂ ಎಂದವರು ಪಂಪ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ. ಅಥವಾ ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದವರು ಮಹಾತ್ಮ ಗಾಂಧೀಜಿ. ವೇದಗಳಿಗೆ ಮರಳಿ ಭಾರತೀಯರಿಗಾಗಿ ಭಾರತ ದಯಾನಂದ ಸರಸ್ವತಿ. ನೋಡಿ, ವೇದಗಳಿಗೆ ಮರಳಿಂದವರು ಅವರೇ, ಭಾರತೀಯರಿಗಾಗಿ ಭಾರತದಿಂದವರು ಅವರೇ ದಯಾನಂದ ಸರಸ್ವತಿ. ಒಂದೇ ಜಾತಿ, ಜಾತಿ ಒಂದೇ, ಧರ್ಮ ಒಂದೇ, ಒಬ್ಬನೇ ದೇವರು ನಾರಾಯಣ ಗುರು. ಕ್ವಶನ್ ಈಗ AA ಕ್ವಶನ್ಸಲ್ಲಿ ಎಂದರೆ ಏನು, ನಿರುದ್ಯೋಗ ಅಂದರೆ ಏನು, ದುಡಿಯುವ ವಯಸ್ಸು, ಸಾಮರ್ಥ್ಯ, ಆಸಕ್ತಿ, ಅರ್ಹತೆ ಇದ್ದರೂ ಉದ್ಯೋಗ ದೊರೆದಿರುವ ಸ್ಥಿತಿಗೆ ನಿರುದ್ಯೋಗ. ನಿಶಸ್ತ್ರೀಕರಣ ಎಂದರೆ ನಿರ್ದಿಷ್ಟ ಅಥವಾ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣವಾಗಿ ಇಲ್ಲವಾಗಿಸುವ ನೇರ ಪ್ರಕ್ರಿಯೆ. ಸಾಮಾಜಿಕ ಸ್ತರ ವಿನ್ಯಾಸ ಎಂದರೆ ಜನರನ್ನು ಮೇಲು ಕೀಳು ಎಂದು ವಿಂಗಡಿಸುವುದು. ಜನಮಂದೆ ಎಂದರೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರಾಶಿ. ವರದಕ್ಷಿಣೆ ಎಂದರೆ ಮದುವೆ ಸಂದರ್ಭದಲ್ಲಿ ವಧುವಿನ ಕಡೆಯವರು ವರನಿಗೆ ಕೊಡುವ ನಗ, ನಾಣ್ಯ, ನಿವೇಶನ ಮುಂತಾದ ಬಳುವಳಿಗಳು. ಹೆಣ್ಣು ಭ್ರೂಣ ಹತ್ಯೆ ಎಂದರೆ ಗರ್ಭದಲ್ಲಿರುವ ಹೆಣ್ಣು ಭ್ರೂಣವನ್ನು ಕೊಂದು ಹಾಕುವುದು. ಪೂರ್ವಗ್ರಹ ಎಂದರೆ ವ್ಯಕ್ತಿ ಅಥವಾ ಸಮೂಹದ ಬಗೆಗೆ ಪೂರ್ವ ನಿರ್ಧಾರಿತ ಮನೋಭಾವನೆ. ಟೆಲಿಶಾಪಿಂಗ್ ಎಂದರೆ ಮಾಹಿತಿ ತಂತ್ರಜ್ಞಾನ ಬೆಳವಣಿಗೆಯಿಂದ ಇಂದು ಮನೆಯಲ್ಲೇ ಕುಳಿತು ವಸ್ತುಗಳನ್ನು ಕೊಂಡುಕೊಳ್ಳುವುದು. ಉದ್ಯಮಶೀಲತೆ ಎಂದರೆ ಒಬ್ಬ ಉದ್ಯಮಿಯು ತನ್ನ ಉದ್ದಿಮೆಯನ್ನು ಸ್ಥಾಪಿಸಲು ಕೈಗೊಳ್ಳುವ ಪ್ರಕ್ರಿಯೆ. ಉದ್ಯಮಿ ಎಂದರೆ ಹೊಸ ಕಲ್ಪನೆಯನ್ನು ರೂಢಿಗೆ ತರುವವನು. ಪ್ರತ್ಯಕ್ಷ ತೆರಿಗೆ ಎಂದರೆ ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಪಾವತಿಸುವಂಥ ತೆರಿಗೆಗೆ ಪ್ರತ್ಯಕ್ಷ ತೆರಿಗೆ ಎನ್ನುವರು. ಸುವರ್ಣ ಕ್ರಾಂತಿ ಎಂದರೆ ತೋಟಗಾರಿಕಾ ಬೇಸಾಯದ ಪ್ರಗತಿ. ಸಾಂದ್ರ ಬೇಸಾಯ ಎಂದರೆ ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಿಂದ 2 ಅಥವಾ 3 ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಂದ್ರ ಬೇಸಾಯ ಎನ್ನುವರು. ಹಸಿರು ಕ್ರಾಂತಿ ಎಂದರೆ 1967ರಿಂದ 70ರ ಅವಧಿಯಲ್ಲಿ ಭಾರತದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂತಹ ತೀವ್ರತರವಾದ ಪ್ರಗತಿ.
ಜ್ಞಾನಾಧಾರಿತ ಕೈಗಾರಿಕೆ ಎಂದರೆ ಮಾನವನ ಜ್ಞಾನವೇ ಆಧಾರವಾಗಿರುವ ಕೈಗಾರಿಕೆಗಳು. ದೂರ ಸಂವೇದಿ ತಂತ್ರಜ್ಞಾನ ಎಂದರೆ ವಸ್ತುವನ್ನು ಸ್ಪರ್ಶಿಸದೆ ದೂರದಿಂದಲೇ ಅವುಗಳ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ದೂರ ಸಂವೇದಿ ತಂತ್ರಜ್ಞಾನ. ಆಯವ್ಯಯ ಅಥವಾ ಮುಂಗಡ ಪತ್ರ ಎಂದರೆ ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿದ ಅಂದಾಜು ಪಟ್ಟಿ. ನೇಮಕಾತಿ ಎಂದರೆ ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ನೇಮಕಾತಿ. ಮಳೆ ಕೊಯ್ಲು ಎಂದರೆ ಮಳೆ ನೀರನ್ನು ಸಂಗ್ರಹಿಸಿ ಬಳಕೆ ಮಾಡುವುದು. ಸಾರ್ವಜನಿಕ ಹಣಕಾಸು ಎಂದರೆ ಸರ್ಕಾರದ ಆದಾಯ ವೆಚ್ಚ ಮತ್ತು ಸಾಲಗಳ ನಿರ್ವಹಣೆಯ ಕುರಿತು ಅಧ್ಯಯನ. ಸುಗ್ಗಿ ಪೂರ್ವ ತಂತ್ರಜ್ಞಾನ ಎಂದರೆ ಅಧಿಕ ಉತ್ಪಾದನೆಗೆ ಬೇಕಾದ ಹೆಚ್ಚು ಇಳುವರಿ ಬೀಜಗಳು, ರಾಸಾಯನಿಕ ಗೊಬ್ಬರ, ನೀರಾವರಿ ಸೌಲಭ್ಯ ಒದಗಿಸುವುದಕ್ಕೆ. ಸುಗ್ಗಿ ನಂತರ ತಂತ್ರಜ್ಞಾನ ಎಂದರೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರ ತಂತ್ರಜ್ಞಾನ. ಅಭಿನವ ಕಾಳಿದಾಸ, ಬಸಪ್ಪ ಶಾಸ್ತ್ರಿ ಇವರು ಕಾಯೋ ಶ್ರೀ ಗೌರಿ ಗೀತೆಗಾಗಿ. ನವಕೋಟಿ ನಾರಾಯಣ, ಚಿಕ್ಕ ದೇವರಾಜ ಒಡೆಯರ್ ಇವರಿಗಿದ್ದ ಬಿರುದು. ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಭಾರತೀಯ ನವೋದಯ ಜನಕ ರಾಜಾರಾಮ್ ಮೋಹನ್ ರಾಯ್. ನವಭಾರತ ಶಿಲ್ಪಿ ನೆಹರು. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಪ್ಯೂರರ್ ಹಿಟ್ಲರ್. ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯ. ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್. ಪೋರ್ಚುಗೀಸ್ ರಾಜಧಾನಿ ಗೋವಾ. ಫ್ರೆಂಚ್ ರಾಜಧಾನಿ ಪಾಂಡಿಚೇರಿ. ಬ್ರಿಟಿಷ್ ಗವರ್ನರ್ ನೀಲಿ ನೀರಿನ ನೀತಿ ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ. ದ್ವಿಪ್ರಭುತ್ವ ಪದ್ಧತಿ ರಾಬರ್ಟ್ ಕ್ಲೈವಾ. ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲಸ್ಲಿ. ದತ್ತು ಮಕ್ಕಳ ಹಕ್ಕಿಲ್ಲ ಲಾರ್ಡ್ ಡಾಲ್ಹೌಸಿ. ನಾಗರಿಕ ಸೇವೆಗಳು SP ಪೊಲೀಸ್ ವ್ಯವಸ್ಥೆ. ಕಾಯಂ ಜಮೀನ್ದಾರಿ ಪದ್ಧತಿ ಲಾರ್ಡ್ ಕಾರ್ನ್ವಾಲಿಸ್. ಮಾಹಲ್ವಾರಿ ಪದ್ಧತಿ ಆರ್ಎಂಬರ್ ಜೇಮ್ಸ್ ಥಾಮ್ಸನ್. ರೈತವಾರಿ ಪದ್ಧತಿ ಅಲೆಕ್ಸಾಂಡರ್ ರೀಡ್. ಸತಿ ಪದ್ಧತಿ ರದ್ದತಿ ಇಂಗ್ಲಿಷ್ ಶಿಕ್ಷಣ ಲಾರ್ಡ್ ವಿಲಿಯಂ ಬೆಂಟಿಂಗ್. ಬಂಗಾಳ ವಿಭಜನೆ ಲಾರ್ಡ್ ಕರ್ಜನ್. ದಿವಾನಿ ಅದಾಲತ್ ಮತ್ತು ದಿವಾನಿ ನಿಜಾಮತ್ ಅದಾಲತ್ ವಾರನ್ ಹೇಸ್ಟಿಂಗ್. ಆತ್ಮೀಯ ವಿದ್ಯಾರ್ಥಿಗಳೇ, ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲದಿಂದ ನನ್ನ ಧ್ವನಿ ಮತ್ತೆ ನಿಮ್ಮ ಬಳಿ ಬರ್ತಾ ಇರ್ತದೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹೆಚ್ಚಿನ ವಿಷಯದೊಂದಿಗೆ ಮುಂದಿನ ಸಂಚಿಕೆಗೆ ಮತ್ತೆ ಬರಲಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.